ಶ್ರೀ 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 ಯೋಗಿ ನಾರಾಯಣ ಯತೀಂದ್ರರ ದೇವಸ್ಥಾನ ಶ್ರೀ ಯೋಗಿ ನಾರಾಯಣ ಭಕ್ತ ಭಜನಾ ಮಂಡಳಿ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ರಸ್ತೆ ಚಿಕ್ಕಬಳ್ಳಾಪುರ ಮಹಾಶಿವರಾತ್ರಿ ಹಬ್ಬದ ಪ್ರಯುಕ್ತ ದೇವಾಲಯದಲ್ಲಿ ವಿಶೇಷ ಪೂಜೆ ನೂರಾರು ಭಕ್ತರಿಂದ ದರ್ಶನ ಮಹಾಶಿವಲಿಂಗ ದರ್ಶನ ವಿಶೇಷ ಭಜನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ತಾಲೂಕು ಬಲಿಜ ಸಂಘದ ಎಲ್ಲರೂ ಇದ್ದರು. ಶ್ರೀ ಯೋಗಿ ನಾರಾಯಣ ಭಕ್ತ ಭಜನಾ ಮಂಡಳಿ ವತಿಯಿಂದ ಕೆಸಿ ಕೃಷ್ಣ, ಆರ್.ಎಂ. ಜಯದೇವ್, ಗೋವಿಂದರಾಜು, ಡಾಕ್ಟರ್ ರವಿ, ಗಿರೀಶ್, ಕೆಸಿ ಶಂಕರ್ ಭಜನಾ ಕಾರ್ಯಕ್ರಮ ನಡೆಸಿಕೊಟ್ಟರು. ನಮೋ ನಾರಾಯಣಾಯ. ಸದ್ಗುರು ಶ್ರೀ ಯೋಗಿ ನಾರಾಯಣ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಇಂದು ಬೆಳಗ್ಗೆಯಿಂದ ಸತತವಾಗಿ ಪೂಜಾ ಕಾರ್ಯಕ್ರಮವನ್ನು ಕೈಗೊಂಡಿದ್ದೆವು. ತದನಂತರ ಸಂಜೆ 6 ಗಂಟೆಗೆ ಪಂಚಾಮೃತ ಅಭಿಷೇಕ, ರುದ್ರಾಭಿಷೇಕ, ಮಹಾಮಂಗಳಾರತಿ, ಪ್ರಸಾದ ವಿನಿಯೋಗ, ಭಕ್ತಾದಿಗಳು ತುಂಬ ಆಕರ್ಷಣೆಯಿಂದ ಬಂದು ದೇವರ ದರ್ಶನವನ್ನು ಪಡೆದು ಹೋಗ್ತಾ ಇದ್ದಾರೆ. ಸತತವಾಗಿ ಪ್ರಸಾದ ತಗೊಂಡು ಇದೇ ರೀತಿಯಾಗಿ ಮೊದಲನೇ ವರ್ಷ ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ತಾತಯ್ಯ ದೇವಸ್ಥಾನದಲ್ಲಿ ಶಿವಲಿಂಗ ದರ್ಶನಕ್ಕೆ ಇಟ್ಟಿರೋದು. ಈ ಪ್ರಥಮ ವರ್ಷಕ್ಕೇ ತುಂಬ ಅದ್ಭುತವಾಗಿ ಭಕ್ತಾದಿಗಳು ಬಂದು ದರ್ಶನ ಪಡೆದು ದೇವರ ಕೃಪೆ ಪಾತ್ರರಾಗಿರ್ತಾರೆ. ಅವರಿಗೆಲ್ಲರಿಗೂ ಲೋಕ ಕಲ್ಯಾಣಾರ್ಥವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಎಲ್ರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ದೇವರು ಕಾಪಾಡಲಿ ಅಂತ ಹೇಳ್ತಾ ಅವರಿಗೆ ತಾತಯ್ಯವರಲ್ಲಿ ವಿಶೇಷವಾಗಿ ನಮ್ಮ ಚಿಕ್ಕಬಳ್ಳಾಪುರದ ಪ್ರಥಮ ಈ ವರ್ಷ ನಮ್ಮ ಶಿವಲಿಂಗ ದರ್ಶನವನ್ನು ಏರ್ಪಡಿಸಿದ್ದಾರೆ. ಇದೇ ರೀತಿಯಾಗಿ ವರ್ಷನೂ ಏರ್ಪಾಡು ಮಾಡಿಕೊಂಡು ನಮ್ಮ ಭಜನೆ ಮಂಡಲದಿಂದ ಕಾರ್ಯಕ್ರಮಗಳು ಅದ್ಭುತವಾಗಿ ನಡೀತಾ ಇದೆ. ನಮ್ಮ ಕೈವಾರ ತಾತಯ್ಯನ ದೇವಸ್ಥಾನದಲ್ಲಿ ಇದೇ ರೀತಿಯಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಮಾತಾಡೋದಕ್ಕೆ ಅವಕಾಶ ಕೊಟ್ಟಂಥ ನಮ್ಮ ಭಜನೆ ಮಂಡಲವರಿಗೆ ವಂದನೆಗಳನ್ನು ತಿಳಿಸುತ್ತೇನೆ. ಚಿಕ್ಕಬಳ್ಳಾಪುರ ಎಲ್ಲ ಜನರಿಗೂ
ಇವತ್ತು ವಿಶೇಷವಾಗಿ ಮಹಾಶಿವರಾತ್ರಿ. ಮಹಾಶಿವರಾತ್ರಿ ಅಂದರೆ ಪ್ರತಿಯೊಬ್ಬರು ಜಾಗರಣೆ ಇದ್ದು ತನ್ನ ಕಷ್ಟಗಳನ್ನು ಬಗೆಹರಿಸ್ಕೊಳ್ಳೋಕ್ಕೆ ಭಗವಂತನ ಹತ್ರ ಪ್ರಾರ್ಥಿಸ್ಕೊಳ್ಳೋದು. ಇವತ್ತು ವಿಶೇಷವಾಗಿ ನಮ್ಮ ಭಜನೆ ಮಂಡಳಿ ಸಂಘದವರು ಇವತ್ತು ಪ್ರತ್ಯೇಕವಾಗಿ ನಮ್ಮ ಕೈವಾರ ತಾತಯ್ಯನ ಸನ್ನಿಧಿಯಲ್ಲಿ ಮಹಾಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಪ್ರತಿ ವರ್ಷ ಇದೇ ತರಹ ಮುಂದುವರಿಸ್ಕೊಂಡು ನಮ್ಮ ಕೈವಾರ ತಾತಯ್ಯ ಸನ್ನಿಧಿಯಲ್ಲಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಬಂದು ಭಕ್ತಾದಿಗಳು ಭಗವಂತನ ದರ್ಶನ ಮಾಡಲಿ ಅಂತೇಳಿ, ಹಾಗೂ ನಮ್ಮ ಭಜನೆ ಮಂಡಳಿ ಸಂಘದವ್ರಿಗೆ ಭಗವಂತ ಚೆನ್ನಾಗಿ ಮಡಗಿರಲಿ ಅಂತ ಹೇಳಿ ಈ ಕೈವಾರ ತಾತನ ಸನ್ನಿಧಿಯಲ್ಲಿ 4 ಮಾತು ಹೇಳ್ತಾ ಇದ್ದೀನಿ.